ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಾಲಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಹೋಯ್ತಾ ಬಾಲಕನ ಜೀವ. ಬೆಂಗಳೂರಲ್ಲಿ ಕ್ಲಾಸ್ ರೂಮ್ನಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ ಬಾಲಕ ಅರ್ಹಾನ್ ಪಾಷಾ. 12 ವರ್ಷದ ವಿದ್ಯಾರ್ಥಿ ಈತ ಮೃತಪಟ್ಟಿದ್ದಾನೆ ಪಾಪ. ಅರ್ಹಾನ್ ಪಾಷಾ ಆತನ ಹೆಸರು. ನ್ಯೂ ಬ್ಲಾಸಮ್ಸ್ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇದ್ದ ಅರ್ಹಾನ್ ಬೆಂಗಳೂರಲ್ಲಿ ಕ್ಲಾಸ್ ರೂಮ್ನಲ್ಲೇ ಕುಸಿದು ಬಿದ್ದಿದ್ದಾನೆ. ಬಾಲಕ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಅರ್ಹಾನ್ ಪಾಷಾ ಆತನ ಹೆಸರು. ನ್ಯೂ ಬ್ಲಾಸಮ್ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇದ್ದ. ಬನ್ನೇರುಘಟ್ಟ ರಸ್ತೆಯ ಬಿವರ್ಸ್ ಕಾಲೋನಿಯಲ್ಲಿರುವಂಥ ಶಾಲೆ ಅದು. ಮೊದಲೇ ಟೀಚರ್ ಹತ್ರ ಸುಸ್ತಾಗ್ತಿದೆ ಅಂತ ಅರ್ಹಾನ್ ಹೇಳಿದ್ದಂತೆ ಪಾಪ. ಬಾಲಕ ಕುಸಿದು ಬಿದ್ದರೂ ಗಂಟೆಗಟ್ಟಲೆ ಕಾಲಹರಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬಾಲಕ ಕುಸಿದು ಬಿದ್ದ 45 ನಿಮಿಷಗಳ ಬಳಿಕ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಶಾಲೆಯವರು. ನಂತರ ಶಾಲೆಗೆ ಬಂದು ಬಾಲಕನನ್ನ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೋಷಕರು. ಕನಿಷ್ಠ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಶಾಲಾ ವಾಹನವನ್ನು ನೀಡಿಲ್ವಂತೆ ಸಿಬ್ಬಂದಿ. ಆಸ್ಪತ್ರೆ ತಲುಪುವಷ್ಟರಲ್ಲೇ ಬಾಲಕ ಅರ್ಹಾನ್ ಪಾಷಾ ಮೃತಪಟ್ಟಿದ್ದ. ಅರ್ಧ ಗಂಟೆ ಮೊದಲೇ ಕರೆತಂದಿದ್ರೆ ಮಗು ಬದುಕ್ತಾ ಇತ್ತು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ನಮ್ಮ ಮಗನ ಸಾವಿಗೆ ಶಾಲೆ ಸಿಬ್ಬಂದಿಯೇ ನೇರ ಕಾರಣ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಣನಕುಂಟೆ ಹತ್ರ ಇರುವಂಥ ಒಂದು ಶಾಲೆ ಅದು. ನೋಡಿ ಅಲ್ಲಿ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬಾಲಕ ಕುಸಿದು ಬಿದ್ದ ನಂತರ ಎಲ್ಲ ಶಾಲಾ ಸಿಬ್ಬಂದಿ ಮಕ್ಕಳು ಸೇರಿಕೊಂಡು ಆತನನ್ನು ಎತ್ಕೊಂಡು ಹೋಗಿದ್ದಾರೆ. ಆದರೆ ಈ ದೃಶ್ಯ ಇದೆಯಲ್ಲ, ಅವರ ಮನೆಯವರು ಬಂದ ನಂತರ ಬೈಕ್ ಮೇಲೆ ಆ ಮಗುವನ್ನು ಅಥವಾ 12 ವರ್ಷದ ಬಾಲಕನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇರೋದು. ಸೊ ಕುಸಿದು ಬಿದ್ದು ಬರೋಬ್ಬರಿ 45 ನಿಮಿಷ ಆಗಿದೆ. ಅಲ್ಲಿವರೆಗೂ ಇವರು ಏನೂ ರಿಯಾಕ್ಟ್ ಮಾಡಿಲ್ಲ. ಆ ಹುಡುಗನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಯಾವುದೇ ರೀತಿಯಾದಂಥ ಪ್ರಯತ್ನ ಮಾಡಿಲ್ಲ ಶಾಲೆಯವರು. 45 ನಿಮಿಷ ಆಗಿದೆ ಆತ ಕುಸಿದು ಬಿದ್ದು. ಅದಾದ ನಂತರ ಅವರ ಫ್ಯಾಮಿಲಿ ಕರೆ ಮಾಡ್ತಾರಂತೆ ಅವ್ರ ಪೋಷಕರಿಗೆ, ಹಿಂಗಾಗಿದೆ ನಿಮ್ಮ ಮಗನಿಗೆ ಅಂತ ಹೇಳಿ. ಆಗ ಅವ್ರ ತಂದೆ ಬಂದು ಅಥವಾ ಅವ್ರ ಮನೆಯವರು ಯಾರೋ ಬಂದು ಆತನನ್ನು ಅಲ್ಲಿಂದ ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಶಾಲೆ ವಾಹನ ಅಲ್ಲೇ ನಿಂತ್ಕೊಂಡಿದೆ ನೋಡಿ, ಅದನ್ನೂ ಕೂಡ ಕೊಟ್ಟಿಲ್ಲ ಬಾಲಕನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ. ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೇನೋ. ಜಬೀವುಲ್ಲಾ ಇದ್ದಾರೆ ಈಗ ಅರ್ಹಾನ್ ಅವರ ಮಾವ. ಜಬೀವುಲ್ಲಾ ಅವರೇ ನಮಸ್ಕಾರ. ಈ ಸಂದರ್ಭದಲ್ಲಿ ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಇದೆಲ್ಲ ಯಾವಾಗ ನಡೆದಿರೋದು, ನಿಮಗೆ ಯಾವಾಗ ಗೊತ್ತಾಯ್ತು? ಸರ್ ಇದು 10ನೇ ತಾರೀಕು ನಡೆದಿರೋದು ಸರ್. ನಮಗೆ 2 ಗಂಟೆ ಗೊತ್ತಾಗಿರೋದು. ಎಷ್ಟು 2 ಗಂಟೆ? ನಮಗೆ 2 ಗಂಟೆಗೆ 10ನೇ ತಾರೀಕು ಗೊತ್ತಾಗಿರೋದು. 1 ಗಂಟೆ 11 ನಿಮಿಷಕ್ಕೆ ಮಗು ಈ ತರ ಆಗ್ಬಿಟ್ಟೈತೆ. ಓಕೆ. ಇವರು ಸ್ಕೂಲ್ ಅವರು ಸ್ವಲ್ಪ ಕೇರ್ ತಗೊಂಡಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಟ್ಟವ್ರೆ. ಅವ್ರ ಮಗು ಆಗಿದ್ರೆ ಅವ್ರು ತಕೋ ಹೋಗ್ತಾ ಇರ್ಲಿಲ್ವಾ? ಇವ್ರು ಓದಿರೋರು ಈ ತರ ಮಾಡಿದ್ರೆ ಓದ್ತಾ ಇರೋರು ಇದ್ದಿದ್ರೆ ಆ ಜಾಗದಲ್ಲಿ ತಗೊಂಡ್ ಹೋಗ್ತಾ ಇದ್ರು. ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ವ್ಯವಸ್ಥೆನಾದ್ರು ಮಾಡ್ಕೊಟ್ಟಿದ್ರೆ ಆಗೋದು. ಅದು ಮಾಡಿಲ್ಲ. ಅವ್ರು ಮಾನವೀಯತೆನೆ ಮರ್ಸ್ಕೊಬಿಟ್ಟವ್ರೆ. ಏನಾಗಿತ್ತಂತೆ? ಅರ್ಹಾನ್ಗೆ ಏನ ಅನಾರೋಗ್ಯ ಇತ್ತ ಮುಂಚೆನೆ? ಮನೆ ಅನಾರೋಗ್ಯ ಇಲ್ಲ ಸರ್, ಚೆನ್ನಾಗಿ ಸರ್, ಹೆಲ್ತಿ ಮಗು ಹೋಗಿರೋದು. ಅವತ್ತು 2 ದಿನ ರಜೆ ಹಾಕಿರ್ತಾನ ಅವನು. ಯೋಗ ಕ್ಲಾಸ್ ಅಲ್ಲಿ ಟೀಚರ್ಸ್ ಹೊಡಿತಾರಂತೆ ಅವ್ನಿಗೆ ತಲೆ ಮೇಲೆ. ಸ್ಕೂಲ್ಗೆ ಯಾಕೆ 2 ದಿನ ರಜೆ ಹಾಕಿದ್ಯಾ, ಇದ ಲೆಕ್ಕ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ 11 ಗಂಟೆಗೆ ಕ್ಲಾಸ್ ಮುಗಿದ್ಮೇಲೆ 11 ಗಂಟೆಗೆ ಮಗು ಟೀಚರ್ಸ್ ಹೇಳ್ತಾರಂತ, ನನ್ಗೆ ಒಂಥರ ಆಯ್ತದೆ, ನಮ್ಮ ಅಪ್ಪನಿಗೆ ಫೋನ್ ಮಾಡಿ ನಾನು ಹೋಯ್ತೀನಿ ಮನೆಗೆ ಅಂತ. ಆಡ್ಬೇಡ ಕೂತ್ಕೋ ಅಂತ ಹೇಳೋರೆ ಟೀಚರ್ಸು. ಆಮೇಲೆ ಮತ್ತೆ ಮಗು ಕೇಳೋನೆ. ಆಮೇಲೆ 1 ಗಂಟೆ ಲಂಚ್ ಮುಗಿಸ್ಕೊಂಡು ಹೋಗುವೆ ಅಂತ ಹೇಳೋರೆ. ಲಂಚ್ ಮುಗಿಸ್ಕೊಂಡು ಕೇಳೋನೆ ಹೋಗಿ, ಟೀಚರ್ಸ್ ನನಗೆ ಒಂಥರ ಆಯ್ತದೆ, ನಮ್ಮ ಅಪ್ಪನಿಗೆ ಫೋನ್ ಮಾಡಿ ನಾನು ಮನೆಗೆ ಹೋಯ್ತೀನಿ ಅಂತ. ಇವರು ನಾಟಕ ಆಡಬೇಡ ಕೂತ್ಕೋ, 3:15 ಹೋಗುವೆ, ನಿನ್ಗೆ ಬೇರೆ ವ್ಯಾನ್ ಕಳಿಸ್ಬೇಕ ನಮ್ಮ ಅಂತ ಹೇಳ್ಬಿಟ್ಟು ಕುಣಿಸ್ಬಿಟ್ಟಾರ. ನೋಟ್ಸ್ ಕಂಪ್ಲೀಟ್ ಮಾಡೋಗು, ನೋಟ್ಸ್ ಇಸ್ಕೊಂಡಿ ಅಂತ ಹೇಳೋರೆ. ಬೇರೆ ಮಗುವಿಂದ ನೋಟ್ಸ್ ಇಸ್ಕೊಂಡಿ ಅವನು ಬರೆಯುಮ ಅಂತ ಹೋಗಿ ಟೇಬಲ್ ಮೇಲೆ ಕೂತ್ಕೊತಾನೆ, ಬಿದ್ದೋಯ್ತಾನೆ. ಅಯ್ಯಯ್ಯೋ. ಆಮೇಲೆ ಸ್ಕೂಲ್ ಅವ್ರು ಏನ್ ಮಾಡ್ತಾರೆ, 1 ಗಂಟೆ 11 ನಿಮಿಷಕ್ಕೆ ಹಿಂಗ್ ಐತದೆ. ಸ್ಕೂಲ್ ಅವರು ಅವ್ರ ಅಪ್ಪನಿಗೆ 1 ಗಂಟೆ 36 ನಿಮಿಷಕ್ಕೂ 35 ನಿಮಿಷಕ್ಕೂ ಫೋನ್ ಮಾಡಿ, ನಿಮ್ ಮಗ ಬಿದ್ದೋಗ್ಬಿಟ್ಟಿದ್ದಾನೆ, ಈ ತರ ಆಗ್ಬಿಟ್ಟೈತೆ, ಮಾತಾಡ್ತಾ ಇಲ್ಲ ಅಂತ ಇವ್ರ ಅಪ್ಪನಿಗೆ ಫೋನ್ ಮಾಡ್ತಾರೆ ಸ್ಕೂಲ್ ಅವರು. ಅವ್ರು ಏನ್ ಮಾಡ್ತಾರೆ, ಅವ್ರಪ್ಪ ಅವ್ರ ತಮ್ಮಂದ್ರಿಗೆ ಫೋನ್ ಮಾಡ್ತಾರೆ. ಅವ್ರು ದೂರ ಇರ್ತಾರೆ. ಅವ್ರ ತಮ್ಮಂದ್ರು ಏನ್ ಮಾಡ್ತಾರೆ, ಬರೀ 5 ಮಿನಿಟ್ಸ್ ಅಲ್ಲಿ ಹೋಯ್ತಾರೆ ಅಲ್ಲಿಗೆ.
ಸ್ಕೂಲ್ ಹತ್ರ ಹೋದಾಗ ಬರೀ ಇವರು ಆ ರೂಮಿಂದ ಇನ್ನೊಂದು ರೂಮು ಪಕ್ಕದ ರೂಮು ಬರೀ ಹಂಗೆ ಆಡ್ತವೆ. ಅಲ್ಲಿ ಒಬ್ರು ಟೀಚರ್ಸ್ ಅವ್ರೆ ಜೆಂಟ್ಸು, ಅವರಾದ್ರೂ ಅಟ್ಲೀಸ್ಟ್ ಎತ್ಕೊ ಹೋಗ್ಬೋದಾಗಿತ್ತು ಮಗುಗೆ ಮನ್ಸ್ ಮಾಡಿದ್ರೆ. ಹೌದು, ಅವರು ಎತ್ಕೊಂಡೋಗಿಲ್ಲ, ಮಾನವೀಯತೆನ ಇಲ್ಲ ಸರ್. ಆಮೇಲೆ ನೋಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ವ್ಯಾನ್ ವ್ಯವಸ್ಥೆನೂ ಮಾಡಿಲ್ಲ, ಏನೂ ಇಲ್ಲ. ಹೌದು, ಹಿಂಗ್ ಮಾಡ್ಬಿಟ್ಟವ್ರೆ. ಅಲ್ಲ ನಮ್ಗೆ ಇವಾಗ ಕಂಪ್ಲೇಂಟ್ ಕೊಟ್ಟು ಹೋಗಿ ನಮ್ ಧರ್ಮದಲ್ಲಿ ಪೋಸ್ಟ್ ಮಾಡಂಗ್ ನಾವು ಬೇರೆ ಮಕ್ಳಿಗೆ ಈ ತರ ಆಗ್ಬಾರ್ದು, ನಮ್ಮ ಮಗಂಗ್ ಆಗಿರ್ತಾರ ಬೇರೆ ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ. ಕಂಪ್ಲೇಂಟೇ ಮಾಡ್ಕೊಂಡಿಲ್ಲ ಸರ್. ಓಕೆ, ಈಗ ಡಾಕ್ಟರ್ ಏನ್ ಹೇಳಿದ್ರು ಮೊದಲು? ಅಂದ್ರೆ ಡಾಕ್ಟ್ರು ಏನ್ ಹೇಳಿದ್ರು, ಒಂದ್ 20 ನಿಮಿಷ ಬೇಗ ಕರ್ಕೊ ಬಂದಿದ್ರೆ ಮಗು ಉಳಿಸ್ಬೋದಾಗಿತ್ತು. ಏನ್ ಮಾಡ್ತಾ ಇದೀರಿ ಇಷ್ಟೊತ್ತು ಗಂಟೆ ನೀವು? ಅಟ್ಲೀಸ್ಟ್ ಇವರು 112 ಪೊಲೀಸರಿಗೆ ಶಾಲೆ ಅವ್ರು ಏನಾದ್ರು ಮುಂಚಿತವಾಗಿನೇ ಅವರೇ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಮಗುಗೇನು ಆಗ್ತಾ ಇರ್ಲಿಲ್ಲ ಪಾಪ. ಏನು ಆಗ್ತಾ ಇರ್ಲಿಲ್ಲ ಸರ್, ಮಗು ಬದುಕ್ತಾ ಇತ್ತಂತೆ. ಏನ್ ಮನುಷ್ಯರ ಹೇಳೋರೆ. ಇವಾಗ ನಮ್ಗೆ ಉಲ್ಟಾ ಕಂಪ್ಲೇಂಟ್ ತಗೊಂಡಿಲ್ಲ ನಮ್ದು. ಯಾಕೆ ಕಂಪ್ಲೇಂಟ್ ತಗೋತಿಲ್ಲ? ಕಂಪ್ಲೇಂಟ್ ತಗೊಂಡಿಲ್ಲ, UDR ಮಾಡೋರೆ. ರಿಪೋರ್ಟ್ ಬಂದ್ಮೇಲೆ ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ಹೇಳೋರೆ. ನಿನ್ನೆ ಮೀಡಿಯಾದವ್ರಿಗೆ ಕರ್ಕೊಂಡೋಗಿ ಮೊನ್ನೆ ಮಾತಾಡಿದ್ಕೆ ಮೀಡಿಯಾದವ್ರಿಗೆ ಏನ್ ಹೇಳೋರೆ, ಪೊಲೀಸ್ ಅವರು ನಮ್ಮ ಮೇಲೆ ಉಲ್ಟಾ ಕೇಸ್ ಹಾಕವ್ರೆ. ಅಲ್ಲಿ ಗುಂಡಿ ಬಿಚ್ಕೊಂಡು ಹೋಗಿದ್ರು, ಲಾಂಗ್ ತಗೊಂಡೋಗಿ. ಯಾವ ಪೊಲೀಸ್ ಸ್ಟೇಷನ್? ಕೋಣನ್ಕುಂಟೆ ಪೊಲೀಸ್ ಸ್ಟೇಷನ್. ಕೋಣನ್ಕುಂಟೆ, ಓಕೆ ಓಕೆ. ಅಲ್ಲಿ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ, ಯಾಕೆ ಹೋಗ್ತೀರಾ ಸ್ಕೂಲ್ ಹತ್ರ? ನಾವು ಅವತ್ತೇ ಮಾಡ್ಬೋದಾಗಿತ್ತು ಸರ್, ಬಾಡಿ ತಗೊಂಡು ಮಡಿಕೊಂಡೆ ಸ್ಕೂಲ್ ಹತ್ರ ಹೋಗಿ ಅವತ್ತೇ ಮಾಡ್ಬೋದಾಗಿತ್ತು. ನಾವು 6 ಮಕ್ಳು ಹೋಗ್ತಾವ್ರೆ, ಬೇಡ ತೊಂದ್ರೆ ಬೇಡ, ನಮ್ ಕಾನೂನು ರೀತಿ ಹೋರಾಟ ಮಾಡೋಮ ಅಂದ್ರೆ ನಮ್ಗೆ ಕಾನೂನು ರೀತಿ ಇದೇ ಸಿಗ್ತಾ ಇಲ್ಲ ಸರ್. ಅಲ್ಲ, ಆ ಸ್ಕೂಲ್ನ ಹೆಂಗ್ ನಂಬೋದಕ್ಕಾಗತ್ತೆ? ಉಳಿದಂತ ಮಕ್ಕಳ ಪೋಷಕರು, ಒಬ್ಬ ವಿದ್ಯಾರ್ಥಿಯ ಜೀವ ಹೋಗಿದೆ ಈ ಶಾಲೆಯ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ. ಇನ್ನುಳಿದಂತ ಪೋಷಕರು ಆ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಕಳಿಸ್ತಾರಲ್ಲಿ? ಗೊತ್ತಿಲ್ಲ ಸರ್ ನಮಗೂ. ಅದೇ ನಾವು ಒಬ್ಬನೇ ಮಗ, ಬೇರೆ ಮಕ್ಕಳು ಇಲ್ಲ. ಅಯ್ಯಯ್ಯೋ. ಅದು 5-6 ವರ್ಷ ಆದ್ಮೇಲೆ ಹುಟ್ಟಿದವನು, ಎಷ್ಟು ಅರ್ಕೆ ಕಟ್ಟಿ ಹುಟ್ಟಿದ್ದು, ಎಲ್ಲಾ ದೇವಸ್ಥಾನದಲ್ಲೂ ಅರ್ಕೆ ಕಟ್ಟಿ ಹುಟ್ಟಿದ್ದು. ಈ ತರ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹೋಗಿ ಇವತ್ತು ಮಶಾಣದಲ್ಲೇ ಹೋಗಿ ಮನಿಕೋತಾವ್ರು. ಅಯ್ಯೋ ಪಾಪ. ಕೋಡಿ ಪಕ್ಕನ. ಎಸ್ ಜಬೀಲ್ ಅವರೇ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಹಜವಾಗಿ ಹೆತ್ತವರ ಆ ನೋವಿರುತ್ತಲ್ಲ, ಒಬ್ಬನೇ ಮಗ ಎಷ್ಟೋ ವರ್ಷಗಳ ನಂತರ ಹುಟ್ಟಿದ್ದಾನೆ, ಅವ್ರ ತಂದೆ ಹೋಗಿ ಸ್ಮಶಾನದಲ್ಲಿ ಮಲಗ್ತಾ ಇದ್ದಾರಂತೆ. ಅಂದರೆ ಅಷ್ಟು ನೋವಿರುತ್ತೆ ತಂದೆ ತಾಯಿಗಳಿಗೆ. ಈ ಶಾಲೆ ಸಿಬ್ಬಂದಿಗಳು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೇನೋ ಅಂತ ಅನಿಸ್ಬಿಡುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ.